ಹಾಯ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜುಳಾ ಗೌಡ ಎಂಟರ್ಟೈನ್ಮೆಂಟ್. ಮೊದಲಿಗೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಹುಡುಗಿ ಇವಾಗ ಮನೆ ಒರೆಸ್ತಿದ್ದಾಳೆ. ನಮ್ದು ಇವಾಗ ಹಬ್ಬದ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಯ್ ಹೇಳುತ್ತವ್ಯ. ಇವಳ ಹೆಸರು ಕಾವ್ಯ ಅಂತ. ಮನೆ ಅಂತೂ ತುಂಬ ಚೆನ್ನಾಗಿ ಒರೆಸ್ಕೊಡ್ತಾಳೆ ನನಗೆ. ಅವ್ರ ಮನೆ ಒರೆಸ್ದಂಗೆ ಫುಲ್ ಖುಷಿ ಆಗುತ್ತೆ, ಟೆನ್ಷನ್ನೇ ಇರಲ್ಲ ನನಗೆ. ಲಾಸ್ಟ್ ಟೈಮ್ ಒಂದು ಹುಡುಗಿ ಬರ್ತಾ ಇಲ್ಲಲ್ವ, ಅವಳಿಗಂತೂ ಹಿಂದೆನೇ ಓಡಾಡಬೇಕಿತ್ತು ನಾನು. ಆ ಮೂಲೆ ಒರೆಸಮ್ಮ ಈ ಮೂಲೆ ಒರೆಸಮ್ಮ ಅಂತ. ನಮ್ಮ ಕಾವ್ಯಗಂತೂ ಏನು ಹೇಳಂಗೇ ಇಲ್ಲ ನಾನು. ನೀನು ಚೆನ್ನಾಗಿ ಮಾಡ್ತೀಯಾ? ಅವಳು ಕಾವೇರಿನೂ ಚೆನ್ನಾಗಿ ಮಾಡ್ತಾಳೆ ಕೆಲಸ. ಅವಳು ಇನ್ನೊಬ್ಳು ಬರ್ತಿದ್ಲಲ್ಲ ಅಂಜಲಿ, ಅವಳದು ಇಷ್ಟ ಆಗ್ತಿರ್ಲಿಲ್ಲ ನನಗೆ. ಸೊ ಎನಿವೇಸ್ ಇವಾಗ ಹಬ್ಬದ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇರೋದ್ರಿಂದ ಮನುನ ಹಾಲು ತರಕ್ಕೆ ಕಳಿಸಿದ್ದೀನಿ. ಬ್ಯಾಡ್ ಲಕ್, ಗಾಡಿ ಪಂಚರ್ ಆಗಿದೆಯಂತೆ. ಪಂಚರ್ ಅಂಗಡಿ ಯಾವುದು ಓಪನ್ ಇಲ್ಲ ಅಂತೆ. ಸೊ ಇವತ್ತು ನಾಳೆ ರಂಜಾನ್ ಬೇರೆ ಇದೆ ಅಲ್ವಾ, ಹಂಗಾಗಿ ಅವ್ರುಗಳು ಅಂಗಡಿ ಓಪನ್ ಮಾಡಿರೋ ಏನೋ ಗೊತ್ತಿಲ್ಲ. ಪ್ರಾಬಬ್ಲಿ 9-9:30 ಓಪನ್ ಮಾಡೋರು. ಸೊ ಮಾಡ್ತಾರೋ ಇಲ್ವೋ ಐಡಿಯಾ ಇಲ್ಲ. ಇವತ್ತು ಬ್ರೇಕ್ಫಾಸ್ಟಿಗೆ ಲೆಮನ್ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಮಾವಿನಕಾಯಿ ಚಿತ್ರಾನ್ನ ಇಲ್ಲ, ತಂದೆ ಇಲ್ಲ ಮಾವಿನಕಾಯಿ. ನಾನು ಅದಕ್ಕೆ ಲೆಮನ್ ಚಿತ್ರಾನ್ನ ಮಾಡೋಣ, ಈಸಿಯಾಗಿ ಬೇಗ ಆಗತ್ತಲ್ಲ ಅಂತ ಮಾಡ್ತಾ ಇದ್ದೀನಿ. ಇವತ್ತೇನು ನಾವು ಹಬ್ಬದ ಸ್ಪೆಷಲ್ ಅಡುಗೆ ಅಂತೆಲ್ಲ ಏನು ಮಾಡಲ್ಲ, ಯಾಕಂದರೆ ಒಬ್ಬಟ್ಟು ಮನುನು ತಿನ್ನಲ್ಲ, ನಾನು ತಿನ್ನಲ್ಲ. ಸೊ ಮಾಡಿದ್ರು ಅಷ್ಟೆಲ್ಲ ರಿಸ್ಕ್ ತೊಗೊಂಡು ಮಾಡಿದ್ರು ವೇಸ್ಟು. ಹಂಗಾಗಿ ಜಸ್ಟ್ ಒಂದು ಸಿಂಪಲಾಗಿ ಪಾಯಸ ಮಾಡಿಬಿಟ್ಟು ಮುಗಿಸ್ಬಿಡು ಅಂತಂದ್ರು ಮನು. ಹಂಗಾಗಿ ಅಡುಗೆ ಟೆನ್ಷನ್ ಎಲ್ಲ ಏನಿಲ್ಲ. ಬಟ್ ಬಾಕಿ ಇದೆಲ್ಲ ಇದೆ, ಇನ್ನೂ ತೋರಣ ಎಲ್ಲ ಕಟ್ಟಿಲ್ಲ. ಮನು ಬಂದ್ಮೇಲೆ ಮನುಗೆ ಎಣ್ಣೆ ಹಚ್ಬೇಕು, ತೋರಣ ಕಟ್ಟಿಸ್ಬೇಕು, ಮನೆ ವರ್ಷ ಆಗೋಗ್ಬಿಡ್ಲಿ ಆಮೇಲೆ ತೋರಣ ಎಲ್ಲ ಕಟ್ಟೋಣ ಅಂತ ವೆಯ್ಟ್ ಮಾಡ್ತಾ ಇದೆ. ಎನಿವೇಸ್ ಇವಾಗ ಆಯ್ತಲ್ಲ. ಬಟ್ ಮನು ಬರೋಕ್ಕೆ ಎಷ್ಟೊತ್ತಾಗುತ್ತೋ ಏನೋ. ಗಾಡಿನ ತಳ್ಕೊಂಡು ಬರ್ತೀನಿ ಅಂತ ಇದ್ರು. ನಾನು ಬೇಡಪ್ಪ, ಅಲ್ಲೇ ಒಬ್ರು ಯಾರಾದ್ರು ಪರಿಚಯದವ್ರನ್ನ ಹುಡುಕ್ಬಿಟ್ಟು ನಿಲ್ಲಿಸ್ಬಿಟ್ಟು ನಡ್ಕೊಂಡು ಬಾ, ಆಮೇಲೆ ಹೋಗಿವಂತೆ ನೋಡೋಣ ಅಂಗಡಿ ಏನಾದ್ರು ಓಪನ್ ಆದ್ರೆ. ಇಲ್ಲಾಂದ್ರೆ ಅದನ್ನ ತಳ್ಕೊಂಡು ಬಂದು ಪುನಃ ತಳ್ಕೊಂಡೋಗಿ ರಿಸ್ಕು. ಸ್ವಲ್ಪ ದೂರ ಪಂಚರ್ ಅಂಗಡಿ. ಅರೆ ನಾವು ಹೋಗ್ತೀವಲ್ಲ ಆಂದಿವೆ ಅಲ್ಲೇನೆ, ಬಟ್ ನಮ್ಮನೆಯಿಂದ ಅಲ್ಲಿಗೆ ದೂರ ಆಗತ್ತೆ. ಸೊ ನೋಡೋಣ ಏನ್ ಮಾಡ್ತಾರೋ. ಬಿಸಿಲು ಬೇರೆ ಪಾಪ ಹೊರಗಡೆ, ಸ್ವಲ್ಪ ಟೆನ್ಷನ್ ಆಗಿದ್ದಾರೆ ಪಾಪ. ಗಾಡಿ ತಳ್ಳಿ ಬಂದಿದ್ದಲ್ಲೇ ಸೋಫಾ ಮೇಲೆ ಬಿದ್ದೋಗ್ಬಿಟ್ರು. ಎಲ್ಲಿ ತನಕ ತಳ್ಕೊಂಡು ಹೋದೆ? ಇವತ್ತು ತೆಗ್ಗೆಲ್ಲ ಅನ್ಸದ್ ಮನು. ರಂಜಾನ್ ಅಲ್ವಾ ಇವತ್ತು ನಾಳೆ. ಅಲ್ಲೇ ಇರ್ಲಿ ಬಿಡು ಅಷ್ಟೇ. ಅವ್ರು ತೆಗಿಯೋ ತನಕ ನಾಳೆನೂ ತೆಗಿಯಲ್ಲ. ನಾಳೆನೂ ರಂಜಾನು. ಆಕ್ಚುಲಿ ಅಫಿಷಿಯಲ್ ರಂಜಾನ್ ನಾಳೆ ಆಸ್ ಪರ್ ಕ್ಯಾಲೆಂಡರು. ಬಟ್ ಅವ್ರೇನು ಕ್ಯಾಲೆಂಡರ್ ನೋಡಲ್ವಲ್ಲ, ಅವರು ಚಂದ್ರನ್ನೇನೋ ನೋಡ್ಕೊಂಡು ಮಾಡೋದವ್ರು. ಯಾವುದು ಗಾಡಿದ? ರೀಸೆಂಟ್ ಆಗಲ್ವಾ ಮಾಡಿದ್ ನಾವು? ಇದೇನು ಹಿಂಗನ್ಬಿಟ್ಟೆ ಮನು. ನೀವು ಇದ್ರಲ್ಲಿ ಮತ್ತಿಕೆರೆ ರೋಡಲ್ಲಿ ಈಗ 1 ವರ್ಷ ಆಯ್ತಲ್ವಾ ಟೈರ್ ಬದಲಾಯಿಸಿ? 1.5-2 ವರ್ಷ ಆಗ್ತಾ ಇದೆ. ಸರಿ, ಹಂಗಾರೆ ಹಾಲು ತರಲಿಲ್ಲ? ಏನೂ ತರಲಿಲ್ಲ. ನಾನು ಬಂದಿದ್ದೆ ಹೆಚ್ಚು ವಾಪಸ್. ಕೆರೆ ಇನ್ನೊಂಚೂರು ಉದ್ದ ಇದ್ದಿದ್ರೆ ಈಜಾಡ್ಕೊಂಡೆ ಬಂದ್ಬಿಟ್ಟಿರ್ತಾ ಇದ್ದೇನೋ ಅಲ್ವಾ? ನಡೆಯೋದು ಮಾತ್ರ ಆಗಲ್ಲ ಅದು ಈ ಬಿಸಿಲಲ್ಲಿ. ನಾನು ನೀನು ಬಂದ ತಕ್ಷಣ ಎಣ್ಣೆನೆಲ್ಲ ತಿಕ್ಕೋಣ ಅನ್ಕೊಂಡಿದ್ದೆ. ರೆಸ್ಟ್ ಮಾಡು, ಆಮೇಲೆ ತಿಕ್ತೀನಿ. ಯಾವ ಎಣ್ಣೆನೂ ತಿಕ್ಕೊಳ್ಳಲ್ಲ, ಸ್ನಾನ ಮಾಡ್ಕೊಂಡು ಬರ್ತೀನಿ. ಎಣ್ಣೆ ತಿಕ್ಕೋ ಹಬ್ಬದ ದಿನ, ವರ್ಷಕ್ಕೊಂದು ಹಬ್ಬ. ಆ ಕಣ್ಣೆಲ್ಲ ಉರಿ ಉರಿ ಅನ್ಕೊಂಡು ಕೂತ್ಕಂತೀಯಲ್ಲ. ಯಾವ ಎಣ್ಣೆನೂ ತಿಕ್ಕೊಳ್ಳಲ್ಲ. ನೋಡೋಣ ನೋಡಿ ಗೈಸ್, ಎಂತ ಸೋಂಬೇರಿ. ಹಬ್ಬದ ದಿನ ನಿನ್ಗಿನ್ನೂ ಬೇಜಾನ್ ಕೆಲಸ ಅವೆ. ತೋರಣ ಕಟ್ಟಬೇಕು, ದೇವ್ರ ಮನೆ ಕ್ಲೀನ್ ಮಾಡ್ಕೊಡ್ಬೇಕು, ಸ್ನಾನ ಮಾಡ್ಕೊಂಡು ಬಂದು ರೆಸ್ಟ್ ಮಾಡು. ಹೋಗ್ಲಿ ಕಾಫಿ ಕೊಡೋಣ ಅಂದರೆ ಹಾಲಿಲ್ಲ. ಹೋಗ್ಲಿ ಒಂದು ಲೆಮನ್ ಜ್ಯೂಸ್ ಕೊಡೋಣ ಅಂದರೆ ಒಂದೇ ಲೆಮನ್ನು. ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಐತಲ್ಲ, ಇಲ್ಲಿ ಇದು ಕಟ್ ಮಾಡ್ಕೊಯ್ತು. ಕಟ್ ಮಾಡ್ಕೊ. ಅದನ್ನೇ 4 ಕಡ್ಡಿ ಮಾಡ್ಕೊಳ್ಳೋಣ. ಮುರಿಯೋಕ್ಕಾಗತ್ತೆ ನೋಡು. ಅದೊಂದು ಇದು ಇಲ್ಲೈತಲ್ಲ, ಅದೊಂದು ಕಟ್ ಮಾಡ್ಕೊ. ಅದು ಅಲ್ಲಿಗೆ ಜಿಗ್ಲಕ್ಕೂ ಅದ ಸಾಕು. ಚಿಗ್ರು ಐತೆ ಬೇವು ಬೆಲ್ಲ ಮಾಡೋಕ್ಕೆ ಸಾಕು ಒಂದೇ. ವಾಟ್ ನೆಕ್ಸ್ಟ್? ಮಾವಿನ ಸೊಪ್ಪು. ಸೊ ನಮ್ಮ ಮನೆ ಪಕ್ಕನೇ ಎಲ್ಲ ಇರೋದ್ರಿಂದ ನಾವೇನು ಟೆನ್ಷನ್ ತಗೊಳಂಗಿಲ್ಲ. ಎನಿ ಟೈಮ್ ಬಂದು ಕಿತ್ಕೋಬೋದು ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಅಲ್ವಾ ಮನು? ಎಷ್ಟು ಬೇಕು? ಜಾಸ್ತಿನೇ ಬೇಕು. ಕಡ್ಡಿನೇ ಮುರ್ಕೊ. ಹಂಗೇನೆ ತೋರಣ ಕಟ್ಟಕ್ಕೆಲ್ಲ ಇವಿಟ್ಬಿಟ್ಟು ಬರ್ತೀನಿ. ಹಿಡ್ಕೊಳ್ಳ? ಲೂಸಾಗೆ ಕಟ್ಟು, ಬಿಚ್ಚಕ್ಕೆ ಈಸಿ ಆಗತ್ತರ. ಏನೇ ಹೇಳಿ, ಸ್ಪೆಷಲ್ ಯುಗಾದಿ ಹಬ್ಬದಲ್ಲಿ ತೋರಣ ಕಟ್ಟಿದ್ಮೇಲೆ ಹಬ್ಬದ ಫೀಲ್ ಸ್ಟಾರ್ಟ್ ಆಗೋದು. ಇವಾಗ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ತೋರಣ ಕಟ್ಟಿದ್ಮೇಲೆ. ಹಂಗೂ ಹಿಂಗೂ ಟೈಮ್ 5 ಗಂಟೆ ಆಗೋಯ್ತು. ಎಲ್ಲನೂ ಕ್ಲೀನ್ ಮಾಡಿ ಕೊಟ್ಟಿದ್ದೀನಿ. ಮಂಜು ಅವರು ಇಲ್ಲಿ ಎಲ್ಲ ಕ್ಲೀನ್ ಮಾಡ್ಕೊಂತವ್ರೆ ದೇವ್ರ ಸಾಮಾನೆಲ್ಲ. ಬೆಳಗಿನ ಜಾವ 5 ಗಂಟೆ ಅಲ್ಲ, ಸಾಯಂಕಾಲ 5 ಗಂಟೆ. ಹುಷಾರಿಲ್ಲ, ಅದಕ್ಕೆ ಎಲ್ಲ ನಿಧಾನಕ್ಕೆ ಮಾಡಿಸ್ಕೊಂಡೆ. ಕೆಲಸದ ಹುಡುಗಿ ಕೈ ಮಾಡಿಸ್ಕೊಂಡು ಬೆಳಗ್ಗೆಯಿಂದ ಮಲ್ಕೊಬಿಟ್ಟಿದೆ. ಸ್ನಾನ ಆದ್ಮೇಲೆ ಸುಸ್ತಾಯ್ತು ಅಂತ. ಇವಾಗ ಎದ್ದು ಮುಗಿಸ್ಕೊಂಡು 6 ಗಂಟೆಗೆ ಪೂಜೆ ಮಾಡೋಣ ಅನ್ಕೊಂಡು ಸುಮ್ಮನೆ ಆಗಿದೆ. ಈಗ ಪೂಜೆ
ನಿನ್ನ ಗಾಡಿ ಕತೆ ಏನಾಯ್ತಪ್ಪ? ಸೊ ನನ್ನ ಗಾಡಿ ಅಲ್ಲೆಲ್ಲೋ ಸೆಂಟ್ರ್ ರೋಡ್ನಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀನಿ. 5 ಗಂಟೆ ಆಗಿದೆ, ಹೋಗ್ಬೇಕು. ಬಟ್ ಅಲ್ಲಿವರೆಗೂ ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿಗೆ ಹೋಗ್ಬೋದು, ಬಟ್ ಅಲ್ಲಿ ಹೋದ್ಮೇಲೆ ಅಲ್ಲಿಂದ ನಾನು ಬೇರೆ ಅಂಗಡಿ ಅಥವಾ ಟೈರ್ ಗಿಯರ್ ಹೊಸ ತಗೋಬೇಕು ಅನ್ನಂಗಿದ್ರೆ ಅಲ್ಲಿಂದ ಹೋಗ್ಬೇಕಂದ್ರೆ ಒಂದು 3 ಕಿಲೋಮೀಟ್ರ್ ಇದೆ. ಸಂಡೇ ಆಗಿರೋದ್ರಿಂದ ಅವರು ಅಂಗಡಿಗಳು ಓಪನ್ ಇರ್ತಾರೋ ಇರಲ್ವೋ ಅನ್ನೋದು ಗೊತ್ತಿಲ್ಲ. ಒಂದು ಗಾಡಿ ಬೇಕಿತ್ತು, ಬಟ್ ಅವಲ್ಲೇ ಹೋಗ್ಬಿಟ್ಟು ಪೊನ್ನಪ್ಪವ್ರನ್ನ ಕೇಳ್ಕೊಂಬರೋಣ ಅಂತ ಹೋದ್ರೆ ಅವರೆಲ್ಲ ವಾಕಿಂಗ್ ಹೋಗೋರಂತೆ. ಗಾಡಿ ಬೀಗ ಜೋಬಲ್ಲಿ ಇಟ್ಕೊಂಡು ಹೊರಟೋಗ್ಬಿಟ್ಟವ್ರೆ. ಅವ್ರಿಗೋಸ್ಕರ ವೇಟಿಂಗು. ಇಲ್ಲಿ ಮಂಜು ಪೂಜೆ ಮಾಡಿಬಿಟ್ಟಿದ್ರೆ ಒಂದೇ ಸರಿ ಹೋಗಿ ಒಂದು 7 ಗಂಟೆ ಎಷ್ಟು ಮುಗಿಸ್ಕೊಂಡು ಬರ್ತಾನೆ. ಸೊ ಹಿಂಗಿದೆ ಸ್ಥಿತಿ ಗತಿಗಳು ಇವತ್ತಿನ ದಿವಸ. ಹಬ್ಬ, ಹೊಸ ವರ್ಷ ಅಲ್ವಾ ಅಪ್ಪ ಇದು? ಹಾಂ, ವಿಶ್ ಮಾಡ್ದ? ಹೌದಾ? ನಾನು ಮಾಡಿಲ್ಲ. ಎಲ್ಲರಿಗೂ ನಿಮ್ಮ ಮತ್ತು ನಿಮ್ಮ ಕುಟುಂಬದವರೆಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಲ್ಲಿ ತೆಲುಗು ಮೂವಿ ಓಡ್ತಾ ಇದೆ. ಇಲ್ಲಿ ನಾವು ಕುಂತಿದ್ದೀವಿ. ಇಲ್ಲಿ ನಮಗೆ ಮನೆಯಿಂದ ಪಾರ್ಸೆಲ್ ಬಂದಿದೆ. ಹಬ್ಬದ ಊಟ ಏನಿಲ್ಲ, ಕುತ್ಕೊಂಡು ತಿನ್ನೋದಷ್ಟೇ. ಮಧ್ಯಾಹ್ನ ಬೇರೆ ತಿಂದಿಲ್ಲ. ಟೈಮ್ 8:15 ಆಗ್ತಾ ಇದೆ. ಸೊ ಮಂಜು ಹಾಕು ಅಂತ ಹೇಳ್ತಾ ಇದ್ರೆ ಅವಾಗಲಿಂದ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾವ್ರೆ. ಏನಪ್ಪ ಕೊಡ್ತೀಯೋ ಇಲ್ವೋ? ಹಬ್ಬದ ಊಟನ ಮಿಸ್ ಮಾಡ್ಕೊಂತ ಇದ್ದೀವಿ. ಬಂತಲ್ಲ, ಫುಲ್ ಖುಷಿ ಆಗ್ಬಿಟ್ಟೈತೆ. ಹಂಗಂತೆ. ವೆರೈಟಿ ಬಂದೈತೆ. ಅದೇ ಮತ್ತೆ ದಾಲ್ ಇದು ತಿನ್ಬೇಕಂತ ಫಸ್ಟ್ ಗೊತ್ತಿಲ್ಲಪ್ಪ, ಯಾವುದೋ ಹೇಳಿದ್ರು ಒಟ್ಟಿನಲ್ಲಿ. ಅವರು ಒಂದು ಆರ್ಡರ್ ಹೇಳಿದ್ರು, ಹಿಂಗೇ ತಿನ್ಕೊಂಡೋಗ್ರಿ ಅವಾಗಲೇ ಟೇಸ್ಟ್ ಬರುತ್ತೆ ಅಂತ. ನನಗೆ ಅಲ್ಲಿ ಅವ್ರು ಹೇಳ್ತಿದ್ದಂಗೆ ಮರ್ತೋಯ್ತು. ಅದಕ್ಕೆ ಕೊನೆಗೆ ಏನು ಹೇಳಿದ್ರು, ಒಂದು ಚಿಕ್ಕ ಬಾಕ್ಸಲ್ಲಿ ಇರೋದನ್ನು ಫಸ್ಟ್ ತಿನ್ನು ಅಂತಂದರು. ಬಟ್ ಅದನ್ನು ನೋಡಿದ್ರೆ ದಾಲ್ ಇದೆ. ಸೊ ಗೊತ್ತಿಲ್ಲಪ್ಪಿ ಏನು ತಿನ್ನಬೇಕು ಅಂತ. ಹೆಂಗೋ ಒಂದು ಆರ್ಡ್ರಲ್ಲಿ ಕೊಡು. ಓ ಮೈ ಗಾಡ್. ಫೋನ್ ಮಾಡಿ ಕೇಳ್ತೀನಿ, ಅದು ಯಾವ್ದು ಫಸ್ಟ್ ತಿನ್ಬೇಕು. ಕೇಳು. ಸೊ ಓಕೆ, ಈಗ ಊಟ ಮಾಡಿ ಆಮೇಲೆ ಸಿಗ್ತೀನಿ ನಿನಗೆ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the